ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡ್ರೀಮರ್ಸ್ ಇಂಗ್ಲೀಷ್. ಸೊ ಫ್ರೆಂಡ್, ಈಗಾಗಲೇ ನಾವು ಈ ರೆಸ್ಟೋರೇಷನ್ ಅದರ ಬ್ಯಾಕ್ಗ್ರೌಂಡನ್ನು ನೋಡಿದ್ದೀವಿ. ಹಾಗೆ ರೆಸ್ಟೋರೇಷನ್ ಪೊಯೆಟ್ರಿ ನೋಡಿದ್ದೀವಿ. ಹಾಗೆ ಈಗ ನಾವು ರೆಸ್ಟೋರೇಷನ್ ಪಿರಿಯಡಿನ ಒಂದು ಡ್ರಾಮಾವನ್ನು ನೋಡ್ತಾ ಹೋಗೋಣ. ಹೇಗೆ ಇದು ಡೆವಲಪ್ ಆಯಿತು, ಇಲ್ಲಿ ರೋಲ್ ಆಫ್ ದಿ ಈ ಡ್ರಾಮಾಗಳು ಏನು, ಬ್ಲ್ಯಾಂಕ್ ವರ್ಸು, ಹಾಗೆ ಈ ಹೀರೋಯಿಕ್ ಕಪ್ಲೇಟನ್ನು ಹೇಗೆ ಬಳಸಲಾಗುತ್ತೆ, ಮತ್ತು ತುಂಬ ಗ್ರೇಟೆಸ್ಟ್ ರೈಟರ್ ಡ್ರೈಡನ್ನಿಂದ ಹಿಡ್ಕೊಂಡು ಡೆವ್ನೆಂಟ್ವರೆಗೆ ಏನೇನೆಲ್ಲ ನಡೀತು, ಒಂದು ಶಾರ್ಟ್ ಆಗಿ ಅದರ ಒಂದು ಬ್ರೀಫ್ ಆಗಿ ನಾವು ಅವರ ವರ್ಕ್ಸ್ಗಳನ್ನು ನೋಡೋಣ, ಹಾಗೂ ರೈಟರ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ರೆಸ್ಟೋರೇಷನ್ ಡ್ರಾಮಾ ನಮಗೆ ಗೊತ್ತು. ಈ 1660ರಲ್ಲಿ ಈ ರೆಸ್ಟೋರೇಷನ್ ಪೀರಿಯಡ್ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಈಗ ಆಲ್ರೆಡಿ ನಾನು ಇದರ ಬಗ್ಗೆ ಬ್ಯಾಕ್ಗ್ರೌಂಡಿನಲ್ಲಿ ತುಂಬ ವಿಷಯಗಳನ್ನು ಹೇಳಿದ್ದೀನಿ. ಸೊ ಯಾಕೆ ಇದನ್ನು ರೆಸ್ಟೋರೇಷನ್ ಅಂತ ಕರಿತೀವಿ ಅಂದರೆ, ಈ ಚಾರ್ಲ್ಸ್ ಸೆಕೆಂಡ್ ಮತ್ತೆ ಇಂಗ್ಲೆಂಡಿಗೆ ಬರ್ತಾನೆ. ಆಗ ಈ ಮೊದಲು ಥಿಯೇಟರ್ಗಳನ್ನು ಕ್ಲೋಸ್ ಮಾಡಿರಲಾಗುತ್ತೆ, ಮತ್ತು ಯಾವುದೇ ರೀತಿಯ ಈ ಆರ್ಟ್ಗೆ ಸಂಬಂಧಪಟ್ಟಂತಹ ಮತ್ತು ಕಲ್ಚರಲ್ಗೆ ಸಂಬಂಧಪಟ್ಟಂತಹ ಎಂಟರ್ಟೈನ್ಮೆಂಟಿಗೆ ಯಾವುದೇ ಅನುಮತಿ ಇರಲ್ಲ. ಸೊ ಅದನ್ನು ನಿರ್ಬಂಧ ಮಾಡಿರಲಾಗುತ್ತೆ. ಸೊ ಆಗ ನಂತರ ಏನಾಗುತ್ತೆ ಅಂದರೆ, ಈ 1660 ನಂತರ ಯಾವಾಗ ಚಾರ್ಲ್ಸ್ ಎರಡನೇ ಸೆಕೆಂಡು ಇಂಗ್ಲೆಂಡಿಗೆ ಬರ್ತಾನೋ, ಆಗ ಮತ್ತೆ ಏನಂದರೆ ಥಿಯೇಟ್ರ್ಗಳನ್ನು ತೆರೆಯಲಾಗುತ್ತೆ, ಆ ಬ್ಯಾನನ್ನು ತೆಗೆಯಲಾಗುತ್ತೆ. ಸೊ ಇಲ್ಲಿ ಹಾಗೆ ಇನ್ನೂ ಕೆಲವೊಂದು ವಿಶೇಷತೆ ಏನಂದರೆ, ಮೊದಲನೇ ಬಾರಿಗೆ ವುಮನ್ ಆ್ಯಕ್ಟ್ರೆಸ್ ಎಲ್ಲ ಇಂಟ್ರಡ್ಯೂಸ್ ಆಗ್ತಾರೆ ಪ್ಲೇಯಲ್ಲಿ. ಸೊ ಇದು ಯಾವುದ್ರ ಬಗ್ಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡುತ್ತೆ ಅಂದರೆ, ಈ ಡ್ರಾಮಾಗಳು ಅರಿಸ್ಟೋಕ್ರೆಟಿಕ್ ಲೈಫ್ ಬಗ್ಗೆ, ಅಂದರೆ ಶ್ರೀಮಂತರ ಬಗ್ಗೆ, ಹಾಗೆ ಪ್ಯಾಷನ್ ಬಗ್ಗೆ, ತುಂಬ ವಿಜಡಮ್ ಬಗ್ಗೆ, ಒಂದು ಸೆಕ್ಶುವಲ್ ಫ್ರೀಡಮ್ ಬಗ್ಗೆನೂ ಎಕ್ಸ್ಪ್ರೆಸ್ ಮಾಡ್ತಾ ಇರುತ್ತೆ. ರೆಸ್ಟೋರೇಷನ್ ಕಾಮಿಡಿಯನ್ನು ನಾವು ಕಾಮಿಡಿ ಆಫ್ ಮ್ಯಾನರ್ಸ್ ಅಂತಲೂ ಕರಿತೇವೆ. ಯಾಕಂದರೆ ಇದು ಮ್ಯಾನರ್ ಮೇಲೆ ತುಂಬ ಫೋಕಸ್ ಮಾಡೋದರಿಂದ ಇದಕ್ಕೆ ರೆಸ್ಟೋರೇಷನ್ ಕಾಮಿಡಿ ಆಫ್ ಮ್ಯಾನರ್ಸ್ ಅಂತಲೂ ಕರಿಬೋದು. ಇಲ್ಲಿ ಮೇನ್ ಥೀಮ್ ಏನನ್ನು ನೋಡ್ಬೋದು ಅಂದರೆ, ಈ ರೆಸ್ಟೋರೇಷನ್ ಕಾಮಿಡಿಯಲ್ಲಿ ಅಥವಾ ರೆಸ್ಟೋರೇಷನ್ ಡ್ರಾಮಾದಲ್ಲಿ ಮ್ಯಾರೇಜ್ ಬಗ್ಗೆ ನೋಡ್ಬೋದು, ಅಡಲ್ಟ್ರಿ ಅಂದರೆ ಈ ಅನೈತಿಕ ಸಂಬಂಧದ ಬಗ್ಗೆ, ಮತ್ತು ಜನರ ಹಿಪೋಕ್ರಸಿ ಅಂದರೆ ಹೇಳೋದೊಂದು ಮಾಡೋದೊಂದು ಅನ್ನುವ ಒಂದು ಅವರ ಆ್ಯಕ್ಷನ್ ಬಗ್ಗೆ, ಹಾಗೆ ರೋಲ್ ಆಫ್ ಮನಿ, ದುಡ್ಡಿದ್ದರೆ ಏನಾದರೂ ಮಾಡ್ಬೋದು ಅನ್ನೋ ಒಂದು ಅವರ ಒಂದು ಧೈರ್ಯದ ಬಗ್ಗೆ, ಹಾಗೆ ಈ ಸೆಕ್ಶುವಲ್ ಪೊಲಿಟಿಕ್ಸ್ ಏನಂದರೆ ಸೆಕ್ಸ್ ಅನ್ನೋದು ತುಂಬ ಫ್ರೀಡಮ್ ಆಗುತ್ತೆ, ಈ ಕ್ಲಬ್ಗಳು ಬರ್ತವೆ, ಕಾಫಿ ಹೌಸಸ್ಗಳು ಇರ್ತವೆ ಅಲ್ಲಿ, ಹಾಗೆ ಈ ಗ್ಯಾಂಬ್ಲಿಂಗು ಮತ್ತು ದ ಮ್ಯಾನರ್ ಆಫ್ ವುಮನ್ಸ್ ವೇ ಆಫ್ ಟಾಕಿಂಗು, ಅಲ್ಲಿ ಲ್ಯಾಪ್ಟಾಪ್ ಯೂಸ್ ಮಾಡೋದಾಗಲಿ, ಇದೆಲ್ಲನೂ ಒಳಗೊಂಡು ಇದು ಒಂದು ಪ್ಯಾಷನ್ ಬಗ್ಗೆನೂ ಮತ್ತು ಈ ಅಂದರೆ ಪ್ರಿಟೆನ್ಷಿಯಸ್ ನೇಚರನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗುತ್ತೆ ಈ ಮೋಸ್ಟ್ ಆಫ್ ದಿ ಪ್ಲೇಗಳು. ಸೊ ಹಾಗೆ ನಾವು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಇಲ್ಲಿ ಈ ಒಂದು ಡ್ರಾಮಾ ಯಾವುದರಿಂದ ಇನ್ಫ್ಲೂಯೆನ್ಸ್ ಇರುತ್ತೆ ಅಂದರೆ, ಫ್ರೆಂಚ್ ಕಾಮಿಡಿಯಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದರಲ್ಲಿ ಗ್ರೇಟೆಸ್ಟ್ ಪ್ಲೇರೈಟ್ ಯಾರಂದರೆ ಮೋಲಿಯರ್ ಅನ್ನೋ ಒಬ್ಬ ಫ್ರೆಂಚ್ ಪ್ಲೇರೈಟಿಂದ ತುಂಬ ಇನ್ಫ್ಲೂಯೆನ್ಸಿಗೆ ಒಳಗಾಗಿರುತ್ತೆ ಮೋಸ್ಟ್ ಆಫ್ ದಿ ಕಾಮಿಡಿಗಳು ಮತ್ತು ಮೋಸ್ಟ್ ಆಫ್ ದಿ ಡ್ರಾಮಾಗಳು. ಇಲ್ಲಿ ಇದು ಅಪ್ಪರ್ ಕ್ಲಾಸ್ ಲಂಡನ್ನ ಸೊಸೈಟಿ ಬಗ್ಗೆ ಹೈಲೈಟ್ ಮಾಡುತ್ತೆ ಈ ರೀತಿಯ ಒಂದು ಡ್ರಾಮಾಗಳು. ಹಾಗೆ ಇಲ್ಲಿ ಮಾಕ್ಡ್ ಅಂದರೆ ಅವರನ್ನು ಅಣಕು ಮಾಡಲಾಗುತ್ತೆ, ಅವ್ರ ಮ್ಯಾನರನ್ನು ಮತ್ತು ಜೀವನವನ್ನು ಮತ್ತು ಅವರ ಇರುವಿಕೆಯನ್ನು. ಮೋಸ್ಟ್ ಆಫ್ ದಿ ಈ ಕಾಮಿಡಿಗಳಲ್ಲಿ ಈ ಮಾಕ್ ಕೈಂಡ್ ಆಫ್ ಕಾಮಿಡಿಗಳನ್ನು ನೋಡ್ಬೋದು. ಇಲ್ಲಿ ಹೀರೋಯಿಕ್ ಡ್ರಾಮಾನ ಕಾಣ್ತೇವೆ. ಹಾಗೆ ಮೇನ್ ಡಾಮಿನೇಟೆಡ್ ಒಂದು ಟೆಕ್ನಿಕ್ ಏನಂದರೆ, ಟರ್ಮ್ ಏನಂದರೆ, ಅದು ಹೀರೋಯಿಕ್ ಕಪ್ಲೆಟ್ಸನ್ನು ಕಾಮಿಡಿಯಲ್ಲಿ ಯೂಸ್ ಮಾಡ್ತಾರೆ. ಹಾಗೆ ಇಲ್ಲಿ ಏನು ಡಾಮಿನೇಟ್ ಆಗಿರುತ್ತೆ ಅಂದರೆ, ಟ್ರ್ಯಾಜಿಡಿಗಳನ್ನು ಬರೀತಾರೆ, ಹಾಗೆ ಇಮೋಷ್ನಲ್ ರಿಯಲಿಸಮನ್ನು ಸಹ ಕಾಣ್ಬೋದಾಗಿದೆ. ಮೊದಲನೇದಾಗಿ ಒಂದೊಂದಾಗಿ ರೈಟರ್ನ ನೋಡ್ತಾ ಹೋಗೋಣ. ಮೊದಲು ನಾವು ಜಾನ್ ಡ್ರೈಡನ್ ಬಗ್ಗೆ ನೋಡೋಣ. ಜಾನ್ ಡ್ರೈಡನ್ನು ಆಲ್ರೆಡಿ ಒಬ್ಬ ಪೊಯೆಟ್ ಆಗಿಯೂ ಗುರುತಿಸ್ಕೊಂಡಿರ್ತಾನೆ, ಮತ್ತು ಇವನು ಒಬ್ಬ ಗ್ರೇಟೆಸ್ಟು ಕ್ರಿಟಿಕ್ ಅಂತಲೂ ಕರಿಬೋದು ನಾವು. ಈಸ್ ಕಾಲ್ಡ್ ದ ಫಾದರ್ ಆಫ್ ಕ್ರಿಟಿಸಿಸಮ್ ಅಂತ ಕರಿತೇವೆ. ಮತ್ತು ಇವನೊಬ್ಬ ಡ್ರಾಮೆಟಿಸ್ಟು ಹೌದು. ಸೊ ಇವರು ಎಲ್ಲಿಂದ ಇವರ ಜರ್ನಿ ಅಂದರೆ ಇವರ ಲೈಫ್ ಸ್ಪ್ಯಾನ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ, ಕಾಮನ್ವೆಲ್ತ್ ಒಂದು ಯುಗದಲ್ಲೂ ಇರ್ತಾನೆ ಇವರು. ಹಾಗೆ ಕಂಟಿನ್ಯೂಯೇಷನ್ ಆಗಿ ರೆಸ್ಟೋರೇಷನ್ ಪೀರಿಯಡಲ್ಲೂ ಇವರೊಬ್ಬ ರೈಟರ್ ಆಗಿ ಇರ್ತಾರೆ.
ಸೊ ಇವರು ಯಾರನ್ನು ತುಂಬ ಸಪೋರ್ಟ್ ಮಾಡ್ತಾರೆ ಅಂದರೆ ಚಾರ್ಲ್ಸ್ ಸೆಕೆಂಡ್ ರಾಜಪ್ರಭುತ್ವವನ್ನು ಸಪೋರ್ಟ್ ಮಾಡ್ತಾ ಬರ್ತಾ ಇರ್ತಾರೆ. ಇವರನ್ನು ನಾವು ಪೋಯೆಟ್ ಲಾರೆಟ್ ಅಲ್ಲೊಬ್ಬ ನ್ಯಾಷನಲ್ ಪೋಯೆಟ್ ಅಂತಲೂ ನಾವು ಕರಿಬೋದು. ಇವರ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ ಇವರು ಮೋಸ್ಟ್ ಆಫ್ ದಿ ಡ್ರಾಮಾಗಳನ್ನು ಹೀರೋಯಿಕ್ ಕಪ್ಲೆಟಲ್ಲಿ ಹಾಗೂ ಹೀರೋಯಿಕ್ ಡ್ರಾಮಾಗಳನ್ನು ಬರೀತಾರೆ. ಸೊ ನಂತರ ಯಾವಾಗ ಅವರಿಗೆ ಅಂದ್ಕೊಂಡಂಥ ಎಕ್ಸ್ಪೆಕ್ಟೇಷನ್ಗೆ ಅಂದ್ಕೊಂಡಂತಹ ಒಂದು ಫೇಮ್ ಸಿಗಲ್ಲೋ ಹಾಗೆ ಹೀರೋಯಿಕ್ ಡ್ರಾಮಾ ಎಸ್ಪೆಷಲಿ ಈ ಹೀರೋಯಿಕ್ ಕಪ್ಲೆಟ್ಗಳನ್ನು ಬಿಟ್ಟು ನಂತರ ಬ್ಲ್ಯಾಂಕ್ ವರ್ಸ್ನಲ್ಲಿ ಡ್ರಾಮಾಗಳನ್ನು ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಬ್ಲ್ಯಾಂಕ್ ವರ್ಸ್ ಅಂತಂದರೆ ನಮಗೆ ಗೊತ್ತು ಏನಂದರೆ ಶೇಕ್ಸ್ಪಿಯರ್ ಅವರ ಮೋಸ್ಟ್ ಆಫ್ ದಿ ಡ್ರಾಮಾಸ್ ವರ್ ರಿಟನ್ ಇನ್ ಬ್ಲ್ಯಾಂಕ್ ವರ್ಸಲ್ಲಿ ಬರೀತಾರೆ. ಮುಂದೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಇವರ ಒಂದೊಂದಾಗಿ ಇವರ ಒಂದು ಡ್ರಾಮಾಗಳನ್ನು ಮತ್ತು ಪ್ಲೇಗಳನ್ನು ನೋಡ್ತಾ ಹೋಗೋಣ. ದ ಫಸ್ಟ್ ಒನ್ ಈಸ್ ದ ಕಾಂಕ್ವೆಸ್ಟ್ ಆಫ್ ಗ್ರೆನಾಡಾ ಅಂತ. ದ ಕಾಂಕ್ವೆಸ್ಟ್ ಆಫ್ ಗ್ರೆನಾಡಾ ಇದು ಎದ್ರ ಬಗ್ಗೆ ಇದೆ ಅಂದರೆ ಇದು ಒಂದು ರೆಸ್ಟೋರೇಷನ್ ಮೊನಾರ್ಕಿಯನ್ನು ತಲೆಯಲ್ಲಿಟ್ಟುಕೊಂಡು ಬರೆದಂಥದ್ದು. ಇದು ಯಾವುದರಿಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂದರೆ ಫ್ರೆಂಚ್ ಹೀರೋಯಿಕ್ ಡ್ರಾಮಾದಿಂದ ಇನ್ಫ್ಲೂಯೆನ್ಸ್ ಆಗುತ್ತೆ. ಇದರ ಮೇನ್ ಥೀಮ್ ಸಬ್ಜೆಕ್ಟ್ ಯಾವುದಂದರೆ ಆನರ್, ಲವ್ ಆ್ಯಂಡ್ ಹೀರೋಯಿಸಮ್. ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಹೀರೋಯಿಕ್ ಕಪ್ಲೆಟಲ್ಲಿ ಬರೀಲಾಗುತ್ತೆ. ಇದು ಇವರ ಬೆಸ್ಟ್ ಅಂದರೆ ಒಂದು ಪೀಕ್, ಈ ಹೀರೋಯಿಕ್ ಕಪ್ಲೆಟನ್ನು ಬಳಸ್ಕೊಂಡು ಬರೆದಂತಹ ಡ್ರಾಮಾಗಳಲ್ಲಿ ಒಂದು ಹೈಯೆಸ್ಟ್ ಪೀಕಲ್ಲಿ ಬರೆದಂಥ ಒಂದು ಪ್ಲೇ ಇದು ಯಾವುದಂದರೆ ದ ಕಾಂಕ್ವೆಸ್ಟ್ ಆಫ್ ಗ್ರೆನಾಡಾ. ನೆಕ್ಸ್ಟು ಇವರ ಇನ್ನಿತರ ಪ್ಲೇಗಳು ಯಾವುದಂದರೆ ಔರಂಗಜೇಬ್. ಇದನ್ನು 1675ರಲ್ಲಿ ಬರೀಲಾಗುತ್ತೆ. ಇದು ಯಾರ ಬಗ್ಗೆ ಹೇಳುತ್ತೆ ಅಂದರೆ ಮುಘಲ್ ಎಂಪ್ರರ್ ಔರಂಗಜೇಬ್ ಬಗ್ಗೆ ಇರುವಂತಹ ಒಂದು ಕತೆ ಇದು. ಇಲ್ಲಿ ನಾವು ಲವ್ ಆ್ಯಂಡ್ ರಾಯಲ್ ಡ್ಯೂಟಿಯನ್ನು ನೋಡ್ಬೋದು. ಹಾಗೆ ಇದನ್ನು ರೈಮ್ಡ್ ವರ್ಸಲ್ಲಿ ಬರೀಲಾಗುತ್ತೆ. ಈ ಒಂದು ಪ್ಲೇ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ ಈ ಹೀರೋಯಿಕ್ ಟ್ರೆಡಿಷನ್ ಇತ್ತು ಆ ಡ್ರಾಮಾ, ಅಲ್ಲಿ ಎಲ್ಲೋ ಒಂದು ಕಡೆ ಆ ಹೀರೋಯಿಕ್ ಡ್ರಾಮಾಗಳು ಒಂದು ಫೇಮ್ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ಅದೊಂದು ಡಿಕ್ಲೈನ್ ಆಗ್ತಾ ಇರುತ್ತೆ, ಅದನ್ನು ಇಂಡಿಕೇಟ್ ಮಾಡುತ್ತೆ ಔರಂಗಜೇಬ್. ಹಾಗೆ ಆಲ್ ಫಾರ್ ಲವ್ ಅಂತ ಇನ್ನೊಂದು ಪ್ಲೇ. ಇದನ್ನು ಯಾರು ಬರೀತಾರೆ ಅಂತಂದರೆ ನಾ ಈಗ ಆಲ್ರೆಡಿ ಶೇಕ್ಸ್ಪಿಯರು ಆ್ಯಂಟೋನಿ ಆ್ಯಂಡ್ ಕ್ಲಿಯೋಪಾತ್ರ ಅಂತ ಬರೆದಿರ್ತಾರೆ. ಇದನ್ನು ಇನ್ನೊಂದು ರೂಪದಲ್ಲಿ ಒಂದು ಡಬ್ಡ್ ವರ್ಷನಲ್ಲಿ ಆಲ್ ಫಾರ್ ಲವನ್ನು ಡ್ರೈಡನ್ ಬರೀತಾರೆ. ಇದನ್ನು ಬ್ಲ್ಯಾಂಕ್ ವರ್ಸಲ್ಲಿ ಬರೀತಾರೆ. ಇದು ಯಾವುದರ ಬಗ್ಗೆ ಹೆಚ್ಚು ಫೋಕಸ್ ಮಾಡುತ್ತೆ ಅಂದರೆ ಇಮೋಷ್ನಲ್ ರಿಯಾಲಿಸಮ್ ಬಗ್ಗೆ. ಹಾಗೆ ಇದು ಏನನ್ನು ತೋರಿಸುತ್ತೆ ಅಂದರೆ ಡ್ರೈಡನನ್ನು ಒಂದು ಹೈಯೆಸ್ಟ್ ಮ್ಯಾಚ್ಯೂರಿಟಿ, ಎಸ್ಪೆಷಲಿ ಆರ್ಟಿಸ್ಟಿಕ್ ಮ್ಯಾಚ್ಯೂರಿಟಿಯನ್ನು ಇಂಡಿಕೇಟ್ ಮಾಡುತ್ತೆ. ಇನ್ನು ಮೈನರ್ ರೈಟಿಂಗ್ಸ್ ಎಲ್ಲ ಇದೆ ಅವ್ರದ್ದು. ಅದರಲ್ಲಿ ದ ಇಂಡಿಯನ್ ಎಂಪ್ರರ್ ಅಂತ, ಇದು ಒಂದು ಹೀರೋಯಿಕ್ ಡ್ರಾಮಾ. ಇದು ಒಂದು ಕಾಂಕ್ವೆಸ್ಟ್ ಆ್ಯಂಡ್ ಎಂಪೈರ್ ಬಗ್ಗೆ ಹೇಳುತ್ತೆ. ಹಾಗೆ ಟೈರಾನಿಕ್ ಲವ್ ಅಂತ 1669ನಲ್ಲಿ, ಇದು ಹೀರೋಯಿಕ್ ಟ್ರ್ಯಾಜಿಡಿ ಇದು. ಹಾಗೆ ಮ್ಯಾರೇಜ್ ಎ ಲಾ ಮೂಡ್ ಅಂತ 1673ಯಲ್ಲಿ ಬರೆದಿದ್ದು, ಇದು ಟ್ರ್ಯಾಜಿಕ್ ಕಾಮಿಡಿ, ಮಿಕ್ಸಿಂಗ್ ಪ್ರೋಸ್ ಆ್ಯಂಡ್ ವರ್ಸನ್ನು ಮಿಕ್ಸ್ ಮಾಡಿ ಒಂದು ಟ್ರ್ಯಾಜಿಕ್ ಕಾಮಿಡಿಯಾಗಿ ಇದನ್ನು ಬರೀತಾರೆ. ಹಾಗೆ ಸ್ಪ್ಯಾನಿಷ್ ಫ್ರಾಯರ್ ಅಂತ, ಇದನ್ನು 1681ನಲ್ಲಿ ಬರೀತಾರೆ. ಇದು ಒಂದು ಪೊಲಿಟಿಕಲ್ ಟ್ರ್ಯಾಜಿಡಿ ಆ್ಯಂಡ್ ಸಟೈರನ್ನು ತೋರಿಸುವಂಥದ್ದು. ಹಾಗೆ ಡಾನ್ ಸೆಬಾಸ್ಟಿಯನ್ ಅಂತ 1689ನಲ್ಲಿ, ಇದು ಟ್ರ್ಯಾಜಿಡಿ ವಿತ್ ಹೀರೋಯಿಕ್ ಎಲಿಮೆಂಟ್ಸನ್ನು ಒಳಗೊಂಡಿರುತ್ತೆ. ಸೊ ಇದಿಷ್ಟು ಡ್ರೈಡನ್ ಅವರ ಬಗ್ಗೆ. ಇನ್ನು ನೆಕ್ಸ್ಟ್ ರೈಟರ್ ಗ್ರೇಟೆಸ್ಟ್ ದ ಕಾಮಿಡಿ ಆಫ್ ಮ್ಯಾನರ್ಸನ್ನು ತುಂಬ ಅಚ್ಚುಕಟ್ಟಾಗಿ ಒಬ್ಬ ಗ್ರೇಟೆಸ್ಟ್ ಡ್ರಾಮ್ಯಾಟಿಸ್ಟ್ ಆಗಿ ಅದನ್ನು ಪ್ರೆಸೆಂಟ್ ಮಾಡುವಂಥ ಒಬ್ಬ ಗ್ರೇಟೆಸ್ಟ್ ಡ್ರಾಮ್ಯಾಟಿಸ್ಟ್ ಯಾರಂತಂದರೆ ತುಂಬ ಇದ್ದಾರೆ. ಅದರಲ್ಲಿ ವಿಲಿಯಮ್ ವೈಕೆರ್ಲಿ ಒಬ್ಬ. ಇವನು ಹುಟ್ಟಿದ್ದು 1641 ಆ್ಯಂಡ್ ಹಿ ಡೈಡ್ ಇನ್ 1716ನಲ್ಲಿ. ಇವರು ಫ್ರಾನ್ಸಲ್ಲಿ ಎಜುಕೇಷನನ್ನು ಪಡ್ಕೊಳ್ತಾರೆ. ತುಂಬ ಈ ಮೌಲಿಯರನ ಒಂದು ಪ್ಲೇಗಳನ್ನು ನೋಡಿ ಅದನ್ನು ಓದಿ ತುಂಬ ಇನ್ಫ್ಲೂಯೆನ್ಸ್ ಆಗಿರ್ತಾರೆ. ಸೊ ಇವರು ಮೋಸ್ಟ್ ಆಫ್ ದಿ ಪ್ಲೇಗಳು ಹೇಗಿರುತ್ತೆ ಅಂದರೆ ಕೋರ್ಟಿಗೆ ಸಂಬಂಧಪಟ್ಟ ಕೋರ್ಟ್ ಕನೆಕ್ಟೆಡ್ ಡ್ರಾಮಾಗಳನ್ನೆಲ್ಲ ಬರೀತಾರೆ. ಇವರು ಯಾವುದಕ್ಕೆ ತುಂಬ ಫೇಮಸ್ ಅಂದರೆ ಹಾರ್ಶ್ ರಿಯಾಲಿಸಮ್, ಏನು ನಡೀತಾ ಇದೆ ಅದರ ಮೇಲೆ ಕ್ರಿಟಿಸೈಸ್ ಮಾಡ್ತಾರೆ. ಹಾಗೆ ಮೋರಲ್ ಸಟೈರ್, ನೈತಿಕತೆ ಇಲ್ಲದೆ ಇದ್ದಾಗ ಅದನ್ನು ತಮ್ಮ
ಒಂದು ರೈಟಿಂಗ್ ಮೂಲಕ ನೇರವಾಗಿ ಮನಸ್ಸಿಗೆ ಮುಟ್ಟುವಂಗೆ ಹೇಳುವಂಥ ಒಬ್ಬ ರೈಟರ್ ಇವರು ಬರೆದಂತಹ ತುಂಬ ಪ್ಲೇಗಳಿವೆ. ಅದರಲ್ಲಿ ಕೆಲವೊಂದು ಮೇಜರ್ ಇಂಪಾರ್ಟೆಂಟ್ ಪ್ಲೇ ಯಾವುದಂತಂದರೆ ಅದರಲ್ಲಿ ದ ಕಂಟ್ರಿ ವೈಪ್ ಅಂತ. ಇದನ್ನು 1675ರಲ್ಲಿ ಬರೀಲಾಗುತ್ತೆ. ಇದು ಇವರ ಒಂದು ರೆಸ್ಟೋರೇಷನ್ ಲಿಬರ್ಟಿಸಮ್ ಅಂದರೆ ಅಂದರೆ ಒಂದು ಫ್ರೀಡಮ್ ಅಂತ ಒಂದು ಮೂಮೆಂಟ್ ಬರುತ್ತೆ ರೆಸ್ಟೋರೇಷನ್ದಲ್ಲಿ. ಆ ಮೂಮೆಂಟಲ್ಲಿ ಹೈಯೆಸ್ಟ್ ಪೀಕಲ್ಲಿದ್ದಾಗ ಇವ್ರದ್ದು ಬರೆದಂಥ ಒಂದು ಫೇಮಸ್ ಪ್ಲೇ ಯಾವುದಂದರೆ ದ ಕಂಟ್ರಿ ವೈಪ್ ಅಂತ. ಇದು ಏನು ರಿಫ್ಲೆಕ್ಟ್ ಮಾಡುತ್ತೆ ಅಂದರೆ ರಿಫ್ಲೆಕ್ಟ್ ಮೋರಲ್ ಲೂಸ್ನೆಸ್ ಆಫ್ ಚಾರ್ಲ್ಸ್ ಸೆಕೆಂಡ್ ಬಂದ ಮೇಲೆ ಹೇಗೆ ಇಂಗ್ಲೆಂಡ್ ಹಾಳಾಗೋಯ್ತು, ಒಂದು ಮೋರಲಿ ಹೇಗೆ ಡಿಕ್ಲೈನ್ ಆಯಿತು ಅಂತ ಒಂದು ಇಂಡೈರೆಕ್ಟಾಗಿ ಚಾರ್ಲ್ಸ್ ಸೆಕೆಂಡನ್ನು ಕ್ರಿಟಿಸೈಸ್ ಮಾಡಿ ಬರೆದಿರುವಂಥ ಒಂದು ಪ್ಲೇ ಇದು. ಇದು ಏನನ್ನು ಅಟ್ಯಾಕ್ ಮಾಡುತ್ತೆ ಅಂದರೆ ಇನ್ನೂ ಕೆಲವೊಂದು ವಿಷಯಗಳ ಬಗ್ಗೆ ಇರುತ್ತೆ. ಹಿಪೋಕ್ರಸಿ ಆಫ್ ಮ್ಯಾರೇಜದ ಮಹತ್ವ ಇಲ್ಲದೆ ಇರುವಂಥ ಒಂದು ನಡವಳಿಕೆ ಬಗ್ಗೆ ಹೇಳುತ್ತೆ. ಹಾಗೆ ಇದನ್ನು ನಾವು ಒಂದು ಪ್ರೋಸ್ ಕಾಮಿಡಿ ಆಫ್ ಮ್ಯಾನರ್ಸ್ ಅಂತಲೂ ಕರಿತೇವೆ. ಇನ್ನು ನೆಕ್ಸ್ಟು ಅವರ ಇನ್ನೊಂದು ಪ್ಲೇ ಯಾವುದಂತಂದರೆ ದ ಪ್ಲೇನ್ ಡೀಲರ್ ಅಂತ 1676ಅಲ್ಲಿ. ಇದನ್ನು ಲಾ ಮಿಸ್ ಆಂಥ್ರಾಪ್, ಇದು ಮಾಲಿಯರ್ ಬರೆದಂಥ ಲಾ ಮಿಸ್ ಆಂಥ್ರಾಪನ್ನು ಒಂದು ಅಡಾಪ್ಟ್ ಮಾಡಿಕೊಂಡು ತನ್ನದೇ ಅಂಥ ವರ್ಷನಲ್ಲಿ ಬರೆದಂತಹ ಒಂದು ಪ್ಲೇ ಯಾವುದಂದರೆ ದ ಪ್ಲೇನ್ ಡೀಲರ್ ಅಂತ. ಇದು ಸಿನಿಕಲ್ ವ್ಯೂ ಆಫ್ ಸೊಸೈಟಿಯ ಒಂದು ಕರಾಳ ಮುಖವನ್ನು ತೋರಿಸುತ್ತೆ. ಹಾಗೆ ಇದರಲ್ಲಿ ನಾವು ಎರಡನ್ನು ಕಾಣ್ಬೋದು, ಒಂದು ವಿರುದ್ಧವಾದದ್ದು, ಒಂದು ಆನೆಸ್ಟಿ, ಇನ್ನೊಂದು ಹಿಪೋಕ್ರಸಿ ಅಂತ. ಹಾಗೆ ಲವ್ ಇನ್ ಅ ವುಡ್ 1671ನಲ್ಲಿ ಬರೀತಾರೆ. ಇದು ಕಾಮಿಡಿ ಆಫ್ ಇಂಟ್ರಿಗ್ಯೂ ಅಂತ ಕರಿತೀವಿ. ಕಾಮಿಡಿ ಆಫ್ ಇಂಟ್ರಿಗ್ಯೂ ಅಂದರೆ ತುಂಬ ಇಂಟ್ರೆಸ್ಟು, ಅಂದರೆ ಒಂದು ಮೋರಲ್ ಡಿಕ್ಲೈನಲ್ಲಿ ಹೇಗೆ ಒಂದು ಫ್ಲರ್ಟೇಷನ್ ಈ ರೀತಿ ಒಂದು ಇಂಟ್ರೆಸ್ಟನ್ನು ಒಬ್ಬ ವ್ಯಕ್ತಿ ತೋರಿಸ್ತಾನೆ ಅನ್ನೋದ್ರ ಮೇಲೆ ಈ ಪ್ಲೇ ನಡೆಯುತ್ತೆ. ಹಾಗೆ ದ ಜೆಂಟಲ್ಮ್ಯಾನ್ ಡಾನ್ಸಿಂಗ್ ಮಾಸ್ಟರ್ ಅಂತ 1672ಅಲ್ಲಿ ಬರೀತಾರೆ. ಇದು ಒಂದು ಪೊಲಿಷ್ ಗಾರ್ಡಿಯನ್ಸನ್ನು ಮತ್ತು ಅವನ ಲವ್ ಬಗ್ಗೆ ಒಂದು ಎಕ್ಸ್ಪ್ಲೇನ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಹಾಗೆ ಇನ್ನೊಬ್ಬ ರೈಟರ್ ಯಾರಂದರೆ ವಿಲಿಯಮ್ ಕಾಂಗ್ರೀವ್, ಬಾರ್ನ್ ಇನ್ 1670 ಆ್ಯಂಡ್ ಡೈಡ್ ಇನ್ 1729. ಇವರು ರೆಸ್ಟೋರೇಷನ್ ಪೀರಿಯಡಲ್ಲೇ ಹುಟ್ಟುತ್ತಾರೆ. ಇವರು ಜಾನ್ ಡ್ರೈಡನನ್ನು ತುಂಬ ಇಷ್ಟಪಟ್ಕೊಂಡು ಮತ್ತು ಅವನನ್ನು ಯಾವಾಗಾದರೂ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇವರ ಮೋಸ್ಟ್ ಪಬ್ಲಿಷ್ಡ್ ವರ್ಕ್ಸ್ ಇವರು ಏನನ್ನು ಬರೀತಾರೆ ಅಂದರೆ ದ ಕಾಮಿಡಿ ಆಫ್ ಮ್ಯಾನರ್ಸನ್ನು ತುಂಬ ಬರೀತಾರೆ. ಹಾಗೆ ಮುಂದೆ ಯಾವಾಗ ಅವರಿಗೆ ಆ ಒಂದು ಏಜಿನ ಮೊರ್ಯಾಲಿಟಿ ಡಿಕ್ಲೈನ್ ಆಗುತ್ತೆ, ಅಲ್ಲಿ ನೈತಿಕತೆ ಇಲ್ಲ ಅನ್ನೋದು ಗೊತ್ತಾಗುತ್ತೋ ತಾವು ಆ ಒಂದು ರೈಟಿಂಗನ್ನು ನಿಲ್ಲಿಸ್ತಾರೆ. ಇವರು ಬರೆದಂಥ ತುಂಬ ಇಂಪಾರ್ಟೆಂಟ್ ಫೇಮಸ್ ಪ್ಲೇ ಯಾವುದಂದರೆ ದ ಓಲ್ಡ್ ಬ್ಯಾಚುಲರರ್ ಅಂತ 1693ಅಲ್ಲಿ ಬರೀತಾರೆ. ಇದು ರೆಸ್ಟೋರೇಷನ್ ಕಾಮಿಡಿ ಆಗಿರುತ್ತೆ. ಹಾಗೆ ಇದು ಸ್ಯಾಟೈರ್ ಅಂದರೆ ಒಂದು ಅಣಕು ಮತ್ತು ಪಾಲ್ಸ್ ವರ್ಚ್ಯೂದ್ ಗುಣಗಳು ಇಲ್ಲದೇ ಇರೋದನ್ನು ಮತ್ತು ಮ್ಯಾರೇಜಲ್ಲಿ ಮದುವೆಯಲ್ಲಿ ಮಹತ್ವ ರೆಸ್ಪೆಕ್ಟು ಇಲ್ಲದೇ ಇರೋದನ್ನು ಎತ್ತಿ ತೋರಿಸುವಂತಹ ಒಂದು ಪ್ಲೇ ಇದಾಗಿರುತ್ತೆ. ಹಾಗೆ ಡಬಲ್ ಡೀಲರ್ 1694ಅಲ್ಲಿ ಇದು ಒಂದು ವಂಚನೆ, ಒಬ್ಬ ವ್ಯಕ್ತಿ ಹೇಗೆ ತನ್ನ ತನ್ನ ಒಂದು ಫ್ಯಾಮಿಲಿಯನ್ನು ಅಂದರೆ ಎಸ್ಪೆಷಲಿ ಹೆಂಡತಿ ಮಹಿಳೆಯರನ್ನು ವಂಚಿಸ್ತಾನೆ ಮತ್ತು ಹೇಗೆ ಒಂದು ಸೆಕ್ಷುವಲ್ ಡಿಸೈರಸ್ಸಲ್ಲಿ ತುಂಬ ಇಂಟ್ರೆಸ್ಟಿಂಗನ್ನು ತೋರಿಸ್ತಾನೆ ಅನ್ನೋದ್ರ ಮೇಲೆ ಈ ಪ್ಲೇ ನಡೀತಾ ಹೋಗುತ್ತೆ. ಇದು ಒಂದು ಕಾಂಪ್ಲೆಕ್ಸ್ ಕನ್ಸ್ಟ್ರಕ್ಷನ್ ಆಫ್ ದ ಪ್ಲಾಟ್ ಇದೆ, ತುಂಬ ಕಾಂಪ್ಲೆಕ್ಸ್ ಆಗಿರೋ ಪ್ಲಾಟನ್ನು ನೋಡ್ಬೋದು. ಹಾಗೆ ಲವ್ ಫಾರ್ ಲವ್ ಅಂತ, ಇದು ಅರ್ಬನ್ ರೆಸ್ಟೋರೇಷನ್ ಬ್ಯಾಕ್ಗ್ರೌಂಡ್, ಒಂದು ಅರ್ಬನ್ ಅಂದರೆ ಒಂದು ಪಟ್ಟಣದಲ್ಲಿ ಯಾವ ರೀತಿ ಮೋರಲ್ಲಿ ಜನ ಮೋರಲನ್ನು ಮರೆತು ಇಮ್ಮೋರಲ್ ಆಗಿ ಇರ್ತಾರೆ ಅನ್ನೋದನ್ನು ಹೇಳುತ್ತೆ. ಹಾಗೆ ಲವ್ ಟ್ರೀಟೆಡ್ ಆ್ಯಸ್ ಎ ಎಕನಾಮಿಕ್ ಕಾಂಟ್ರ್ಯಾಕ್ಟ್, ಇಲ್ಲಿ ಪ್ರೀತಿ ಅನ್ನೋದಕ್ಕಿಂತ ದುಡ್ಡಿನ ಮೇಲೆ ಪ್ರೀತಿನ ಅಳಿಲಾಗುತ್ತೆ ಅನ್ನೋದನ್ನು ಹೈಲೈಟ್ ಮಾಡುತ್ತೆ. ಹಾಗೆ ದ ವೇ ಆಫ್ ದಿ ವರ್ಲ್ಡ್ ತುಂಬ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ಲೇ ಇದು ಒಂದು ಎಂಡ್ ಆಫ್ ದಿ ರೆಸ್ಟೋರೇಷನ್ ಪೀರಿಯಡನ್ನು ಎಂಡ್ ಆಯಿತು ಅನ್ನೋದನ್ನು ಅಲ್ಲಿ ತೋರಿಸ್ತಾ ಹೋಗುತ್ತೆ. ಹಾಗೆ ಮ್ಯಾರೇಜ್ ಬೇಸ್ಡ್ ಆನ್ ಮ್ಯೂಚುವಲ್ ಟ್ರಸ್ಟ್, ಮದುವೆ ಅನ್ನೋದು ಒಂದು ಮ್ಯೂಚುವಲ್ ರೆಸ್ಪೆಕ್ಟಿಂದ ಬರಬೇಕು ಅನ್ನೋದನ್ನು ಹೈಲೈಟ್ ಮಾಡುತ್ತೆ. ಹಾಗೆ ಪರ್ಫೆಕ್ಟ್ ಕಾಮಿಡಿ ಆಫ್ ಮ್ಯಾನರ್ಸ್ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಾಗೆ ಇನ್ನೂ ಒಂದು ಕೆಲವೊಂದು ಮೈನರ್ ರೈಟಿಂಗ್ಸ್ ಎಲ್ಲ ಇದೆ. ಅದರಲ್ಲಿ ದ ಮೌರ್ನಿಂಗ್ ಬ್ರೈಡ್ ಅಂತ, ಇದು ಒಂದು ಟ್ರ್ಯಾಜಿಡಿ, ಎಮೋಷ್ನಲ್ ಸ್ಪೀಚಸ್ ಎಲ್ಲ ಇದೆ. ಹಾಗೆ ಸಿಮಿಲಿ ಅಂತ, ಇದು ಒಂದು ಒಪೆರೆಟಿಕ್ ಅಂದರೆ ಒಪೇರಾ, ಒಂದು ಸಾಂಗಲ್ಲಿ ಬರುವಂಥ ಅಂದರೆ ಒಂದು ಸಾಂಗ್ ಥರ ಪ್ಲೇಯನ್ನು ಆ್ಯಕ್ಟ್ ಮಾಡ್ತಾರೆ, ಇದಕ್ಕೆ ನಾವು ಒಪೇರಾ ಅಂತ ಕರಿತೀವಿ. ಸೊ ಇದು ಒಂದು ಕ್ಲಾಸಿಕಲ್ ಮಿತ್ತನ್ನು ಇಟ್ಕೊಂಡು ಒಪೆರೆಸ್ಟಿಕ್ ಸ್ಟೈಲಲ್ಲಿ ಇರುವಂಥ ಒಂದು ಪ್ಲೇ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ರೈಟರ್ ಯಾರಂದರೆ ಜಾರ್ಜ್ ಎಥೆರೇಜ್.
ಜಾರ್ಜ್ ಎಥೆರೇಜ್ ಏನಂತಂದರೆ ಇವರು ಹುಟ್ಟಿದ್ದು 1635 ಆ್ಯಂಡ್ ಡೈಡ್ ಇನ್ 1692 ಅಲ್ಲಿ. ಇವರೊಬ್ಬರು ಕೋರ್ಟಿಯರ್, ಒಬ್ಬ ದರ್ಬಾರದಲ್ಲಿ ಇರುವಂತಹ ಒಬ್ಬ ರಾಜನ ದರ್ಬಾರದಲ್ಲೇ ಇರುವಂಥ ಒಬ್ಬ ರೈಟರ್ ಇವರು, ಹಾಗೆ ಒಬ್ಬ ಡಿಪ್ಲೊಮ್ಯಾಟು ಕೂಡ ಹೌದು. ಇವರು ಏನಂದರೆ ಫೌಂಡರ್ ಆಫ್ ವರ್ಚ್ಯೂ ಕಾಮಿಡಿ ಆಫ್ ಮ್ಯಾನರ್ಸ್, ಟ್ರೂ ಕಾಮಿಡಿ ಆಫ್ ಮ್ಯಾನರ್ಸ್. ಈ ಟ್ರೂ ಕಾಮಿಡಿ ಆಫ್ ಮ್ಯಾನರ್ಸ್ ಏನಾದರೂ ಇದ್ದರೆ ಅದಕ್ಕೆ ಜಾರ್ಜ್ ಎಥೆರೇಜ್ ಅವರ ಕೊಡುಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವರ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಗಳು ಯಾವುದಂದರೆ ದ ಕಾಮಿಕ್ ರಿವೆಂಜ್ ಅಂತ, ಇದನ್ನು 1664 ಬರೀಲಾಗಿರುತ್ತೆ. ಇದು ಮಿಕ್ಸ್ ಆಫ್ ರೊಮ್ಯಾನ್ಸ್ ಮತ್ತು ವಿಟ್ಟನ್ನು ಹೈಲೈಟ್ ಮಾಡುತ್ತೆ. ನೆಕ್ಸ್ಟು ತುಂಬ ಅಂದರೆ ದ ಗ್ರೇಟೆಸ್ಟ್ ಕಾಮಿಡಿ ಶಿ ವುಡ್ ಇಫ್ ಶಿ ಕುಡ್ ಅಂತ. ಇದು ಒಂದು ಲಂಡನ್ನಲ್ಲಿ ನಡೆಯುವಂಥ ಒಂದು ಸೆಟ್ಟಿಂಗ್ಸ್ ಆಫ್ ದಿ ಪ್ಲೇ. ಇದು ಇಲ್ಲಿ ಸೆಕ್ಸುವಲ್ ಇಂಟ್ರಿಗ್ಯೂ ಆ್ಯಂಡ್ ಫ್ಲರ್ಟ್ರೇಷನನ್ನು ಹೈಲೈಟ್ ಮಾಡಲಾಗುತ್ತೆ. ಯಾಕಂದರೆ ಮೋಸ್ಟ್ ಆಫ್ ದಿ ಆ ಒಂದು ಕಾಲದ ಪ್ಲೇಯಲ್ಲಿ ಇದೇ ಹೈಲೈಟ್ ಆಗಿರೋದು. ಹೇಗೆ ಅನೈತಿಕವಾಗಿ ವ್ಯಕ್ತಿಗಳು ವರ್ತಿಸ್ತಿದ್ರು, ಮಹಿಳೆಯರು ವರ್ತಿಸುತ್ತಿದ್ರು ಅನ್ನೋದು ಒಂದು ರಿಫ್ಲೆಕ್ಟ್ ಎಲ್ಲಿ ಆಗುತ್ತೆ ಅಂದರೆ ಇಂಥ ಒಂದು ಪ್ಲೇಗಳಲ್ಲಿ ಆಗ್ತಾ ಹೋಗುತ್ತೆ. ಸೊ ದ ಮ್ಯಾನ್ ಆಫ್ ಮೂಡ್ ಅಂತ, ಇದು ಒಂದು ರೆಸ್ಟೋರೇಷನ್ ರೇಕ್ ಅಂತಂದರೆ ಒಬ್ಬ ಇಮ್ಮೋರಲ್ ವ್ಯಕ್ತಿಯ ಒಂದು ಕತೆ. ಇದು ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಇದನ್ನು ನೆನಪಿಡಬೇಕು. ಈ ಒಂದು ಪ್ಲೇಯಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ ಏನಂದರೆ ಡೋರಿಮಂಟ್ ಅಂತ. ಇದು ಒಂದು ಸಟೈರ್ ಆನ್ ಪ್ಯಾಷನ್ ಲಿಬರ್ಟಿನಿಸಮ್. ಎಷ್ಟು ಲಿಬರ್ಟ್ ಅಂದರೆ ಫ್ರೀಡಮ್ ಏನಂದರೆ ಅವ್ರ ಜೀವನದಲ್ಲಿ ಈ ಸೋಷಿಯಲ್ ಫ್ರೀಡಮ್ಮು ಎಷ್ಟು ರೋಲ್ ಇಂಪಾರ್ಟೆಂಟ್ ಆಗಿ ಪ್ಲೇ ಮಾಡುತ್ತೆ, ಮತ್ತು ಹೇಗೆ ತಮ್ಮ ಒಂದು ನೈತಿಕತೆನ ಮರೆತು ಜನ ಅಲ್ಲಿ ಬದುಕ್ತಾ ಇದ್ರು ಅನ್ನೋದನ್ನು ಹೈಲೈಟ್ ಮಾಡುತ್ತೆ. ಅದರಲ್ಲಿ ರೀಪ್ರೆಸೆಂಟ್ ಮಾಡೋ ಕ್ಯಾರೆಕ್ಟರ್ ಯಾರು ಅಂದರೆ ಡೋರಿಮಂಟ್ ಅಂತ. ಇನ್ನು ನೆಕ್ಸ್ಟು ಆಪ್ರಾಬ್ಯಾನ್. ಆಪ್ರಾಬ್ಯಾನ್ ವಾಸ್ ಬೋರ್ನ್ ಇನ್ 1640 ಆ್ಯಂಡ್ ಡೈಡ್ ಇನ್ 1689. ಇವಳನ್ನು ನಾವು ಫಸ್ಟು ವುಮನ್ ಡ್ರಾಮ್ಯಾಟಿಸ್ಟ್ ಅಂತ ಕರಿತೇವೆ. ಇವರು ಚಾರ್ಲ್ಸ್ ಸೆಕೆಂಡಿಗೆ ಒಬ್ಬ ಸ್ಪಾಯ್ ಆಗಿಯೂ ಕೆಲಸ ಮಾಡ್ತಾಯಿದ್ರು. ಇವರು ಒಂದು ಡ್ರಾಮಾನ, ಈ ಒಂದು ಆರ್ಟ್ ಆಫ್ ವರ್ಕನ್ನು, ರೈಟಿಂಗನ್ನು ಯಾಕೆ ಪ್ರಾರಂಭಿಸ್ತಾರೆ ಅಂದರೆ ಬಿಕಾಸ್ ಆಫ್ ಲೈವ್ಲಿಹುಡ್, ಬದುಕಿಗಾಗಿ, ಊಟಕ್ಕಾಗಿ. ಇವರು ಮೋಸ್ಟ್ ಆಫ್ ದಿ ಪ್ಲೇಗಳಲ್ಲಿ ತುಂಬ ಸ್ಟ್ರಾಂಗ್ ಆದಂಥ ಫಿಮೇಲ್ ವಾಯ್ಸ್ ಮತ್ತು ಕ್ಯಾರೆಕ್ಟರನ್ನು ಇಂಟ್ರಡ್ಯೂಸ್ ಮಾಡ್ತಾ ಹೋಗ್ತಾರೆ. ಇವರ ಇಂಪಾರ್ಟೆಂಟ್ ವರ್ಕ್ ಯಾವುದಂದರೆ ದ ಫೋರ್ಸ್ಡ್ ಮ್ಯಾರೇಜ್ ಅಂತ 1670. ಇದು ಮ್ಯಾರೇಜನ್ನು ಹೇಗೆ ಫೋರ್ಸಿಂದ ಮಾಡಿದಾಗ ಏನೆಲ್ಲ ಆಗುತ್ತೆ ಅನ್ನೋದನ್ನು ವರ್ಣನೆ ಮಾಡುತ್ತೆ. ಹಾಗೆ ಇಲ್ಲಿ ಒಂದು ಫೆಮಿನಿಸ್ಟಿಕ್ ಅಂಡರ್ ಟೋನನ್ನು ನೋಡ್ಬೋದು. ಒಬ್ಬ ಮಹಿಳೆ ಹೇಗೆ ಸಫರ್ ಆಗ್ತಾಳೆ, ಫೆಮಿನಿಸ್ಟಿಕ್ ವಿ ಎಲ್ಲ ಬರುತ್ತೆ. ಫೋರ್ಸ್ ಮ್ಯಾರೇಜಲ್ಲಿ ಅವಳ ಬದುಕು ಹೇಗೆ ಹಾಳಾಗಿ ಹೋಗುತ್ತೆ, ಅವಳ ವಿಚಾರಗಳು ಹೇಗೆ ಬದಲಾಗುತ್ತೆ ಅನ್ನೋದನ್ನು ಹೈಲೈಟ್ ಮಾಡಿರುವಂತಹ ಒಂದು ಪ್ಲೇ ಇದು. ಹಾಗೆ ದ ರೋವರ್ ಅಂತ 1677. ಇದು ಲಿಬರ್ಟೈನ್ ಕಲ್ಚರನ್ನು ಇಟ್ಕೊಂಡು ಬರೆದಿರೋದು. ಹಾಗೆ ಇದು ಇದರದ್ದು ಸೆಟ್ಟಿಂಗ್ಸ್ ಎಲ್ಲಿ ನಡೆಯುತ್ತೆ, ಪ್ಲೇ ಹೇಗೆ ಪ್ರಾರಂಭ ಆಗುತ್ತೆ ಅಂದರೆ ಇಟಲಿಯಲ್ಲಿ ಡ್ಯೂರಿಂಗ್ ಕಾರ್ನಿವಲ್ ಟೈಮಲ್ಲಿ ನಡೆಯುವಂಥ ಒಂದು ಪ್ಲೇ ಇದು. ಇಲ್ಲಿ ಒಂದು ಸೆಕ್ಷುವಲ್ ಫ್ರೀಡಮ್ಮು ಮತ್ತು ಫಿಮೇಲ್ ರೆಸಿಸ್ಟೆನ್ಸ್, ಮಹಿಳೆಯ ಒಂದು ವಿರೋಧ ಮತ್ತು ಈ ಒಂದು ಸೆಕ್ಸಿನ ತುಂಬ ದುರ್ಬಳಕೆಯನ್ನು ವರ್ಣನೆ ಮಾಡುತ್ತೆ. ಇನ್ನು ನೆಕ್ಸ್ಟು ಅಮೋರಸ್ ಪ್ರಿನ್ಸ್ ಅಂತ, ಇದು ಒಂದು ರೊಮ್ಯಾಂಟಿಕ್ ಇಂಟ್ರಿಗ್ಯೂ ಕಾಮಿಡಿ ಇದು. ಹಾಗೆ ಆಬ್ಡೆಲೆಜಾರ್ ಅಂತ 1676 ಬರೆದಿರೋದು. ಇದು ಬೇಸ್ಡ್ ಆನ್ ಒಂದು ರಿವೆಂಜ್, ಶತ್ರುತ್ವದ ಮೇಲೆ ಬರೆದಿರುವಂಥ ಒಂದು ಪ್ಲೇ ಇದು. ಹಾಗೆ ದ ರೌಂಡ್ ಹೆಡ್ಸ್ ಅಂತ, ಇದು ಒಂದು ಪೊಲಿಟಿಕಲ್ ಕಾಮಿಡಿ ಆಗಿರುತ್ತೆ. ಇನ್ನು ದ ವಿಂಡೋ ರ್ಯಾಂಟರ್ ಅಂತ, ಇದು ಕೊಲೋನಿಯಲ್ ಟ್ರಾಜಿಕ್ ಕಾಮಿಡಿ. ನೆಕ್ಸ್ಟು ಥಾಮಸ್ ಆಟ್ವೆ, ಇನ್ನೊಬ್ಬ ರೈಟರು, 1652 to 1685. ಇವರು ಯಾವ ಅಗೇನೆಸ್ಟ್ ಬರೀತಾರೆ ಅಂದರೆ ಈ ಹೀರೋಯಿಕ್ ಡ್ರಾಮಾಗಳ ವಿರುದ್ಧ ಬರೀತಾರೆ. ಇವರು ಇಮೋಷ್ನಲ್ ಇಂಟೆನ್ಸಿಟಿಯನ್ನು ತುಂಬ ಅವರು ಪ್ಲೇಯಲ್ಲಿ ಹೇಳ್ತಾ ಹೋಗ್ತಾರೆ. ಇವರ ಇಂಪಾರ್ಟೆಂಟ್ ಪ್ಲೇ ಯಾವುದಂದರೆ ದ ಆರ್ಫನ್ ಅಂತ, ಒಂದು ಡೊಮೆಸ್ಟಿಕ್ ಟ್ರ್ಯಾಜಿಡಿ ಇದು. ಇದು ಒಂದು ಪ್ರೈವೇಟ್ ಸಫರಿಂಗ್ ಅಂದರೆ ಒಬ್ಬ ವ್ಯಕ್ತಿಯ ಒಂದು ಪ್ರೈವೇಟ್ ಜೀವನದ ಬಗ್ಗೆ ಎಲ್ಲ ಹೇಳುವಂಥ ಒಂದು ಪ್ಲೇ ಇದು. ಹಾಗೆ ವೆನಿಸ್ ಪ್ರಿಸರ್ವ್ಡ್ ಅಂತ 1682 ಬರೆದಿರೋದು. ಇದೊಂದು ಪೊಲಿಟಿಕಲ್, ವೆನಿಸಲ್ಲಿ ಒಂದು ಪೊಲಿಟಿಕ್ ಡಿಸ್ಟರ್ಬೆನ್ಸ್ ಇದ್ದಾಗ ಅದನ್ನು ಕುರಿತು ಬರೆದಿರುವಂಥ ಒಂದು ಪ್ಲೇ ಇದು. ಇಲ್ಲಿ ಒಂದು ಕಾನ್ಸ್ಪಿರಸಿ ಥೀಮ್, ಒಂದು ವಿಷಯ ಏನಿರುತ್ತೆ ಅಂದರೆ ಕಾನ್ಸ್ಪಿರಸಿ, ಫ್ರೆಂಡ್ಶಿಪ್ ಆ್ಯಂಡ್ ಇಮೋಷ್ನಲ್ ಟ್ರ್ಯಾಜಿಡಿ ಕೂಡ ಹೌದು ಇದು. ಆ್ಯಂಡ್ ನೆಕ್ಸ್ಟು ಡಾನ್ ಕಾರ್ಲೋಸ್ ಅಂತ ಇನ್ನೊಂದು ಪ್ಲೇ. ಇದು ಟ್ರ್ಯಾಜಿಡಿ, ಪೊಲಿಟಿಕಲ್ ಟ್ರ್ಯಾಜಿಡಿ ಇದು. ಹಾಗೆ ಸೋಲ್ಜರ್ಸ್ ಫಾರ್ಚ್ಯೂನ್ ಅಂತ ಇನ್ನೊಂದು ಪ್ಲೇ. ಇದು ಕಾಮಿಡಿ ಆಫ್ ಇಂಟ್ರಿಗ್ಯೂ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ರೈಟರ್ ಯಾರಂದರೆ ನತಾನಿಯಲ್ ಲೀ.
ಇವನು ಮೋಸ್ಟ್ ಆಫ್ ದ ಗುಡ್ ಫ್ರೆಂಡ್ ಆ್ಯಂಡ್ ಅಸೋಸಿಯೇಟ್ ಆಫ್ ಡ್ರೈಡನ್. ಹಾಗೆ ಇವರು ಯಾವುದಕ್ಕೆ ಫೇಮಸ್ ಅಂದರೆ ವೈಲೆಂಟ್ ಪ್ಯಾಷನ್ ಆ್ಯಂಡ್ ಇಮೋಷ್ನಲ್ ಎಕ್ಸೆಸ್ಸನ್ನು, ಅಂದರೆ ಎಮೋಷನನ್ನು ತುಂಬ ಸುರಿದು ಬರೆಯುವಂಥ ಪ್ಲೇ ಅನ್ನು ನಾವು ನೋಡ್ಬೋದು. ಅದರಲ್ಲಿ ಕೆಲವೊಂದು ಪ್ಲೇಗಳು, ಅದರಲ್ಲಿ ಮೊದಲನೇದ್ದು ದ ರೈವಲ್ ಕ್ವೀನ್ಸ್ ಅಂತ. ಸೊ 1677 ಬರೀತಾರೆ. ಇದೊಂದು ಹಿಸ್ಟಾರಿಕಲ್ ಟ್ರ್ಯಾಜಿಡಿ ಆಗಿರುತ್ತೆ. ಇಲ್ಲಿ ಎಮೋಷನನ್ನು ತುಂಬ ಹೆಚ್ಚು ಎಮೋಷನನ್ನು ಹಾಕಿ ಪ್ಲೇಯನ್ನು ಹೈಲೈಟ್ ಮಾಡಲಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಲೂಷಿಯಸ್ ಜೂನಿಯಸ್ ಬ್ರೂಟಸ್ ಅಂತ. ಇದು ಒಂದು ರೋಮನ್ ಪೊಲಿಟಿಕಲ್ ಟ್ರ್ಯಾಜಿಡಿ ಇದು. ಹಾಗೆ ಥಿಯೋಡೋಷಿಯಸ್ ಅಂತ ಬರೀತಾರೆ. ಇದೊಂದು ಟ್ರ್ಯಾಜಿಡಿ ಆಫ್ ಲಾಯಲ್ಟಿ ಆ್ಯಂಡ್ ಲವ್ ಬಗ್ಗೆ. ನೆಕ್ಸ್ಟ್ ರೈಟರ್ ಥಾಮಸ್ ಶ್ಯಾಡ್ವೆಲ್. ಥಾಮಸ್ ಶ್ಯಾಡ್ವೆಲ್ ಅಂತ ಯಾರು ಅಂತಂದರೆ, ಇವನು ಡ್ರೈಡನನ್ನು ಒಂದು ಕಟು ವೈರಿ. ಇವನನ್ನು ಡ್ರೈಡನ್ನು ಮ್ಯಾಕ್ ಪ್ಲ್ಯಾಕ್ನೋ ಅನ್ನೋ ಒಂದು ಪ್ಲೇಯಲ್ಲಿ ಅವನ ಒಂದು ಅಂದರೆ ಅವನನ್ನು ಅಣಕು ಮಾಡಲಾಗತ್ತೆ. ಅವನನ್ನು ಸಟೈರಿಸ್ಟಿಕಲ್ಲಿ ತುಂಬ ಬ್ಲೇಮ್ ಮಾಡಿ ಬರೀತಾನೆ. ಅವನೊಬ್ಬ ಪುವರ್ ರೈಟರು ಅಂತ ಒಂದು ವಿಷಯ ಆ ರೀತಿ ಹೇಳ್ತಾ ಡ್ರೈಡನ್ನು ಶ್ಯಾಡ್ವೆಲ್ ಬಗ್ಗೆ ಬರೆದಿರ್ತಾನೆ. ಇದೊಂದು ಹಾಗೆ ನಿಮಗೆ ಗೊತ್ತಾಗಲಿ ಅನ್ನೋ ವಿಷಯಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಹಾಗೆ ಇವನು ತುಂಬ ಇಷ್ಟಪಡುವ ರೈಟರ್ ಇವನಿಗೆ ಥಾಮಸ್ ಶ್ಯಾಡ್ವೆಲ್ಗೆ ಯಾರಂದರೆ ಬೆನ್ ಜಾನ್ಸನ್. ಅವನು ಜಕೋಬಿಯನ್ ಗ್ರೇಟೆಸ್ಟ್ ಪ್ಲೇ ರೈಟರು. ಸೊ ಅವನನ್ನು ಇವನು ಇಷ್ಟಪಡ್ತಾ ಇರ್ತಾನೆ. ಹಾಗೆ ಪ್ರಮೋಟರ್ ಆಫ್ ಕಾಮಿಡಿ ಆಫ್ ಹ್ಯೂಮರ್ಸ್, ಕಾಮಿಡಿ ಆಫ್ ಮ್ಯಾನರ್ಸ್ ಆಯಿತು, ಈಗ ಕಾಮಿಡಿ ಆಫ್ ಹ್ಯೂಮರ್ ಅದರ ಪ್ರಮೋಟರು ಥಾಮಸ್ ಶ್ಯಾಡ್ವೆಲ್. ಹಾಗೆ ಇವರ ಇಂಪಾರ್ಟೆಂಟ್ ಪ್ಲೇ ಯಾವುದಂದರೆ ದ ಸಲ್ಲನ್ ಲವರ್ಸ್ ಅಂತ ಬರೀತಾರೆ. ಇದು ಕಾಮಿಡಿ ಆಫ್ ಹ್ಯೂಮರ್ಸ್ ಹಾಗೂ ರಿಯಲಿಸಮ್ ಮೇಲೆ ಒತ್ತು ಕೊಟ್ಟು ಬರೀತಾನೆ. ಹಾಗೆ ಎಪ್ಸಾಮ್ ವೆಲ್ಸ್ ಅಂತ, ಇದೊಂದು ಸೋಷಿಯಲ್ ಸಟೈರ್. ಇದು ಒಂದು ಸ್ಪಾ ಕಲ್ಚರ್, ಅಂದರೆ ಈಗ ನಮ್ಮದೆಲ್ಲ ಇರುತ್ತಲ್ಲ, ಈ ಸ್ಪಾದಲ್ಲಿ ಹೋಗಿ ಬ್ಯೂಟಿ ಪಾರ್ಲರ್ಗಳೆಲ್ಲ ಹೋಗಿ ಹೇಗೆ ಸೌಂದರ್ಯದ ಬಗ್ಗೆ ಅರಿವು ಬರುತ್ತೋ ಆ ರೀತಿಯ ಒಂದು ಕಲ್ಚರನ್ನು ಹೈಲೈಟ್ ಮಾಡಲಿಕ್ಕೆ ಎಪ್ಸಾಮ್ ವೆಲ್ಸ್ ಅನ್ನೋ ಒಂದು ಪ್ಲೇಯನ್ನು ಶ್ಯಾಡ್ವೆಲ್ ಬರೀತಾರೆ. ಹಾಗೆ ಶ್ಯಾಡ್ವೆಲ್ ಇನ್ನೂ ಕೆಲವೊಂದು ಮೈನರ್ ಪ್ಲೇಗಳು ಬರ್ತವೆ. ಅದರಲ್ಲಿ ದ ವರ್ಚುಸೋ ಅಂತ, ಹಾಗೆ ಟ್ರೂ ವಿಡೋ ಅಂತ, ಹಾಗೆ ಬರೀ ಫೇರ್ ಅಂತ. ಇನ್ನು ನೆಕ್ಸ್ಟ್ ರೈಟರ್ ಯಾರಂದರೆ ಜಾರ್ಜ್ ಪಾರ್ಕರ್ ಅಂತ. 1677 to 1707. ಇವರು ಐರಿಷ್ ಡ್ರಾಮಾಟಿಸ್ಟ್. ಇವರು ಏನಂದರೆ ಒಂದು ರೆಸ್ಟೋರೇಷನ್ ಪೀರಿಯಡ್ನಿಂದ ಹಿಡ್ಕೊಂಡು 18th ಸೆಂಚುರಿಯಲ್ಲಿಯೂ ಸಹ ನಾವು ಇವರ ಒಂದು ಕೃತಿಗಳನ್ನು ನೋಡ್ಬೋದು. ಅಲ್ಲಿವರೆಗೂ ಅವರು ಬದುಕಿರ್ತಾರೆ. ಇವರ ಸ್ಟೈಲ್ ಆಫ್ ರೈಟಿಂಗ್ ಹೇಗೆಂದರೆ ಸಾಫ್ಟ್ ಆಗಿರುತ್ತೆ ಮತ್ತು ಹ್ಯೂಮನ್ ಟ್ಯೂನನ್ನು ಒಳಗೊಂಡಿರುತ್ತೆ. ಇವರ ಇಂಪಾರ್ಟೆಂಟ್ ಪ್ಲೇ ಲವ್ ಆ್ಯಂಡ್ ಎ ಬಾಟಲ್ ಅಂತ 1698 ಬರೀಲಾಗುತ್ತೆ. ಇದು ಒಂದು ಟ್ರಾನ್ಸಿಷನಲ್ ವರ್ಕ್. ಹಾಗೆ ತುಂಬ ಫೇಮಸ್ ಆಗಿರುವಂಥ ಪ್ಲೇ ಯಾವುದಂದರೆ ದ ಬಿಯೋಕ್ಸ್ ಸ್ಟ್ರಾಟೆಜಮ್ ಅಂತ. ದ ಬಿಯೋಕ್ಸ್ ಸ್ಟ್ರಾಟೆಜಮ್ 1707 ಇದು ಪೋಸ್ಟ್ ರೆಸ್ಟೋರೇಷನ್ ಪೀರಿಯಡಲ್ಲಿ, ಅಂದರೆ ರೆಸ್ಟೋರೇಷನ್ ಆದಮೇಲೆ 18th ಸೆಂಚುರಿಯಲ್ಲಿ ದ ಏಜ್ ಆಫ್ ಪೋಪಲ್ಲಿ ಬರೆದಿರುವಂಥ ಒಂದು ಪ್ಲೇ ಇದು ಒಂದು ಸೆಂಟಿಮೆಂಟಲ್ ಕಾಮಿಡಿ. ಇಲ್ಲಿಂದ ಒಂದು ಸೆಂಟಿಮೆಂಟಲ್ ಕಾಮಿಡಿ ಅನ್ನೋ ಒಂದು ಟ್ಯೂನು ಪ್ರಾರಂಭ ಆಗುತ್ತೆ. ಸೊ ಇದು ಒಂದು ಶಿಫ್ಟನ್ನು ತೋರಿಸುತ್ತೆ. ಇನ್ನು ಅವರು ಬರೆದಂಥ ಕೆಲವೊಂದು ಮೈನರ್ ಪ್ಲೇಗಳು ಯಾವ್ಯಾವ ಅಂದರೆ ದ ಕಾನ್ಸ್ಟೆಂಟ್ ಕಫಲ್ ಅಂತ ಬರೀತಾರೆ. ಹಾಗೆ ಸರ್ ಹ್ಯಾರಿ ವೈಲ್ಡೇರ್ ಅಂತ ಬರೀತಾರೆ. ನೆಕ್ಸ್ಟ್ ರೈಟರು ಕಾಲಿ ಸೀಬರ್ 1671 to 1757. ಇವರೊಬ್ಬರು ಆ್ಯಕ್ಟರ್, ಡ್ರಾಮ್ಯಾಟಿಸ್ಟ್, ಥಿಯೇಟರ್ ಮ್ಯಾನೇಜರ್ ಕೂಡ. ಇವರನ್ನು ನಾವು ಪೋಯೆಟ್ ಲಾರೆಟ್ ಅಂತಲೂ ಕರೀತೇವೆ. ಪೋಯೆಟ್ ಲಾರೆಟ್ ಆಗಿಯೂ ಇರ್ತಾರೆ ಇವರು ಕಾಲಿ ಸೀಬರ್. ಇವರು ಮೋರಲೈಸ್ಡ್ ರೆಸ್ಟೋರೇಷನ್ ಕಾಮಿಡಿ. ಇವರು ಬರೆದಕ್ಕಂಥ ಕಾಮಿಡಿಗಳು ಹೇಗಿರುತ್ತೆ ಅಂದರೆ ಮೋರಲೈಸ್ಡ್, ಅಂದರೆ ಮೋರಲ್ ಯಾವಾಗ ಈ ರೆಸ್ಟೋರೇಷನ್ ಪೀಕ್ ಆಫ್ ದಿ ರೆಸ್ಟೋರೇಷನ್ ಪೀರಿಯಡಲ್ಲಿ ಇಮ್ಮೊರಲಿಟಿ ನೋಡ್ತೀವೋ, ಇವರ ಪ್ಲೇಗಳಲ್ಲಿ ನಾವು ಮೋರಲ್ ಥೀಮ್ ಇರುವಂಥ ನೈತಿಕವಾಗಿ ವಿಷಯಗಳನ್ನು ಒಳಗೊಂಡಂಥ ಒಂದು ಕಾಮಿಡಿಗಳನ್ನು ನಾವು ನೋಡ್ಬೋದು. ಇವರ ಇಂಪಾರ್ಟೆಂಟ್ ಪ್ಲೇಗಳು ಲವ್ಸ್ ಲಾಸ್ಟ್ ಶಿಫ್ಟ್ ಅಂತ 1696 ಬರೀತಾರೆ. ಇದು ಒಂದು ರೆಸ್ಟೋರೇಷನ್ನ ಒಂದು ಡಿಕ್ಲೈನನ್ನು ತೋರಿಸಿಕೊಡುತ್ತೆ. ಹಾಗೆ ಈ ರೆಸ್ಟೋರೇಷನ್ ಪೀರಿಯಡಲ್ಲಿ ರೆಪೆಂಟೆನ್ಸ್ ಅಂದರೆ ಪಶ್ಚಾತ್ತಾಪ ಪಡ್ತಾನೆ ಅವನು ರೈಟರು. ಎಂಥ ಒಂದು ಯುಗ ಇದು, ಎಷ್ಟು ಜನರು ಮೂರಲ್ಲಿ ಹಾಳಾಗಿ ಹೋಗಿದ್ದಾರೆ ಅನ್ನೋ ವಿಷಯನ ತಮ್ಮ ಈ ಪ್ಲೇಯಲ್ಲಿ ಹೈಲೈಟ್ ಮಾಡ್ತಾನೆ. ಇದನ್ನು ಈ ಒಂದು ಪ್ಲೇಯನ್ನು ನಾವು ಬ್ರಿಡ್ಜ್ ಬಿಟ್ವೀನ್ ಸೆಂಟಿಮೆಂಟಲ್ ಕಾಮಿಡಿ ಮತ್ತು ಈ ರೆಸ್ಟೋರೇಷನ್ ಕಾಮಿಡಿ ಮಧ್ಯ ಒಂದು ಬ್ರಿಡ್ಜನ್ನಾಗಿ ನೋಡ್ಬೋದು. ಇನ್ನು
ಇನ್ನೂ ಇಂಪಾರ್ಟೆಂಟ್ ಪ್ಲೇಗಳು ಅದರಲ್ಲಿ ದ ಕೇರ್ಲೆಸ್ ಹಸ್ಬೆಂಡ್ ಅಂತ 1704 ಬರೀಲಾಗುತ್ತೆ. ಇನ್ನು ಇದನ್ನು ನಾವು ಡೊಮೆಸ್ಟಿಕ್ ಕಾಮಿಡಿ ಅಂತ ಕರಿತೀವಿ. ದ ರೈವಲ್ ಫೂಲ್ಸ್ ಅಂತ 1709 ಬರೀತಾರೆ. ಇದು ಒಂದು ಲೈಟ್ ಕಾಮಿಡಿ. ಸೊ ಇಷ್ಟು ಕಾಮಿಡಿ ಆಫ್ ರೆಸ್ಟೋರೇಷನ್ ಪೀರಿಯಡ್. ಇದನ್ನೆಲ್ಲ ಯಾಕೆಂದರೆ ಡಿಟೇಲ್ ಆಗಿ ಕೆಲವೊಂದು ಪ್ಲೇಗಳನ್ನು ನಾನು ಎಡಿಷ್ನಲ್ ಆಗಿ ಹಾಕಿದ್ದೀನಿ. ಯಾಕಂದರೆ ಈ ನೆಟ್ಟು ಕೆಸೆಟ್ಟು ಎಕ್ಸಾಮ್ಗೂ ಸಹ ಹೆಲ್ಪ್ ಆಗಲಿ. ಅಟ್ಲೀಸ್ಟ್ ನೀವು ಒಂದು ಸಾರಿ ಆದರೂ ಅದನ್ನು ಕೇಳಿ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ದ ಏರಿಯಾ ಆಫ್ ನಾಲೆಡ್ಜ್ ಲಿಟ್ರೇಚರ್ ತುಂಬ ಗ್ರೋ ಆಗುತ್ತೆ ಮತ್ತು ಮುಂದೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸಿಗೆ ಎಂಡ್ ಸೂಚಿಸ್ತಾ ಇದ್ದೀನಿ. ಥ್ಯಾಂಕ್ ಯು.